ಕೇಶರಾಶಿನ ಹೆಣ್ಣು ಮಕ್ಕಳಿಗೆ ಆಭರಣ ರೀ. ನೀವು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಬೆಲೆ ಬಾಳುವಂಥ ಆಭರಣಗಳನ್ನ ಹಾಕೊಂಡ್ರು ಈ ಕೇಶರಾಶಿ ಇರಲಿಲ್ಲ ಅಂದರೆ ಎಲ್ಲನೂ ಫೇಲ್. ನಮಗೂ ಉದ್ದ ಮತ್ತು ದಪ್ಪ ಕೂದಲು ಬೇಕು, ನಾವು ಚಂದ ಕಾಣತ್ತಿಲ್ಲ ಅಂತ ಹೇಳಿ ಎಕ್ಸ್ಟೆನ್ಷನ್ ಮಾಡಿಸೋದು, ಆಮೇಲೆ ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟ್ಗಳನ್ನು ತಂದು ಹಾಕೋದು, ಅದರಿಂದ 10 ಅಲ್ಲದೆ 20 ಸಮಸ್ಯೆ ಶುರುವಾಗೋದು. ಸೊ ಇದೆಲ್ಲ ಯಾಕೆ ಬೇಕು ರೀ? ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನ್ಯಾಚುರಲ್ ಆಗಿರುವಂಥ ಈ ಒಂದು ಆಯಿಲನ್ನು ಪ್ರಿಪೇರ್ ಮಾಡ್ಕೊಂಡ್ರಪ್ಪ ಅಂದರೆ ಸೂಪರ್ ಆಗಿರುವಂಥ ರಿಸಲ್ಟ್ ಸಿಗುತ್ತೆ, ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ, ಸಖತ್ತಾಗಿರುತ್ತೆ. ನೀವು ಹೋಗಿ ಒಳ್ಳೆ ಪಾರ್ಲರಿಗೆ ಕಟ್ ಮಾಡಬೇಕಪ್ಪ ಇನ್ನೇನು ಅಂತ ಅನಿಸುತ್ತೆ, ಅಷ್ಟೊಂದು ಉದ್ದ ಮತ್ತು ದಪ್ಪ ಸಿಲ್ಕಿ ಶೈನಿ ಬರುತ್ತೆ. ಆಮೇಲೆ ನೀವು ಮಾರ್ಕೆಟಿಂದ ನಮ್ಮ ಕೂದಲು ಬೆಳ್ಳಗಾಗ್ಯಾವ ಅಂತೇಳಿ ಡೈಗಳನ್ನ ಖರೀದಿ ಮಾಡೋಕೆ ಅವಶ್ಯಕತೆ ಇಲ್ಲ. ಎಲ್ಲದಕ್ಕೂ ಒಂದೊಂದು ಸಮಸ್ಯೆಗೂ ನೀವು ಹೋಗಿ ಮಾರ್ಕೆಟಿಂದ ತಲೆ ಹೊಟ್ಟಾಗತ್ತಂತ ಅದಕ್ಕೊಂದು ತರೋದು, ಆಮೇಲೆ ಕೂದಲು ಉದ್ರಾಕತ್ತಾವಂತ ಅದಕ್ಕೊಂದು ತರೋದು, ಕೂದಲು ದಪ್ಪ ಇಲ್ಲ, ಕೂದಲು ಶೈನಿ ಇಲ್ಲ, ಉದ್ದ ಇಲ್ಲ ಅಂತ ಎಲ್ಲದಕ್ಕೂ ಒಂದೊಂದು ಇಲ್ಲಿ ಪ್ರಾಡಕ್ಟ್ನ ತರೋ ಅವಶ್ಯಕತೆ ಇಲ್ಲ ರೀ. ಜಸ್ಟ್ ಈ ಒಂದು ಮನೆಮದ್ದನ್ನೇ ಯೂಸ್ ಮಾಡಿಕೊಂಡ್ರೆ ಎಲ್ಲ ಸಮಸ್ಯೆಗೂ ಪರಿಹಾರ ಅಂತ ಹೇಳ್ಬೋದು. ಇವಾಗ ಕೊರಿಯನ್ ಜಾಪನೀಸ್ ಎಲ್ಲ ನೋಡ್ತಿರ್ಬೋದು, ಅವ್ರು ಅಕ್ಕಿ ಎಲ್ಲ ಭಾಳ ಯೂಸ್ ಮಾಡ್ತಾರೆ ಸ್ಕಿನ್ಗಾಗಲಿ ಹೇರ್ಸ್ಗಾಗಲಿ ಕೂದಲಕ್ಕಾಗಲಿ. ಅವ್ರ ಕೂದಲು ಅವ್ರ ಒಂದು ಸ್ಕಿನ್ನ ನೋಡಿದ್ರೆ ಅಂದ್ರೆ ಹವು ಹಾರ್ತೀರಿ, ನೀವು ಹಾರ್ತಿರಿಲ್ಲ. ಸೊ ಅದರೊಳಗಿರುವಂಥ ಒಂದು ಮನೆ ಮದ್ದು ಇದು. ಸೊ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಲೈಕ್ ಕಮೆಂಟ್ಸ್ ಮಾಡಂಗೆ ಏನು ಹೋಗಬಾರ್ದು. ಇದನ್ನು ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡಿ ಸ್ಕಿಪ್ ಮಾಡೋದು ಎಂಡ್ ತನಕ ನೋಡಿರಿ. ಇವಾಗ ಬ್ಯುಸಿ ಲೈಫ್ ಇರ್ತೈತಿ, ಹೊಳ್ಳ ಮಳೆ ಬಂದು ಯಾರಿಗೂ ನೋಡೋಕ್ಕಾಗೋದಿಲ್ಲ. ಹಾಗಾಗಿ ಒಂದ್ಸರಿ ನೋಡ್ಕೊಂಬಿಡ್ರಿ. ನಾನು ಇಲ್ಲಿ ಅಕ್ಕಿನ ತೊಗೊಂಡೀನಿ, ಆಮೇಲೆ ಮೆಂತ್ಯ ಕಾಳನ್ನು ತೊಗೊಂಡೀನಿ. ಅದನ್ನ ಏನು ಮಾಡ್ಬೇಕಂತ ನಿಮಗೆ ನಾನು ತೋರಿಸ್ತೀನಿ. ಸೊ ನೀವು ಎಂಡ್ ತನಕ ಹಿಂಗೆ ಇರಬೇಕು, ಆವಾಗ ನಿಮ್ಗೆ ಗೊತ್ತಾಗೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಗುಡ್ಡದ ನೆಲ್ಲಿಕಾಯಿ ತೊಗೊಂಡೇನೆ. ಅಕ್ಕಿ ನಮ್ಮ ಒಂದು ಕೂದಲನ್ನು ಉದ್ದ ಮತ್ತು ದಪ್ಪಗೊಳಿಸೋಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ. ಆಮೇಲೆ ಸಿಲ್ಕಿ ಶೈನಿ ಆ್ಯಡ್ ಮಾಡುತ್ತೆ. ಆಮೇಲೆ ಮೆಂತ್ಯಕಾಳು ಬಂದುಬಿಟ್ಟು ನಮ್ಮ ಕೂದಲಿಗೆ ಡೈ ಹಾಕುವಂಥ ಕೆಲಸ ಮಾಡುತ್ತೆ. ನಮ್ಮ ಕೂದಲನ್ನು ಬೌನ್ಸಿ ಮಾಡಲಿಕ್ಕೆ, ನಮ್ಮ ಕೂದಲನ್ನು ಉದುರದೇ ಇರೋಂಗೆ ತಡೀಲಿಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ ರೀ. ಸೊ ಇದು ಬಂದುಬಿಟ್ಟು ಗುಡ್ಡದ ನೆಲ್ಲಿಕಾಯಿ. ಇದನ್ನು ನೀವು ಯೂಸ್ ಮಾಡಿದ್ರಪ್ಪ ಅಂದರೆ ನಿಮ್ಮ ಕೂದಲು ಇಷ್ಟು ಜಲ್ದಿನೂ ಉದ್ದ ದಪ್ಪ ಬರ್ತಾವೆ ರೀ. ಆಮೇಲೆ ಡೈ ಹಾಕೋ ಅವಶ್ಯಕತೆ ಇರೋದಿಲ್ಲ, ನೀವು ಮಾರ್ಕೆಟಿಂದ ತೊಗೊಂಡು ಬಂದು ಹೊಸದಾಗಿ ಮತ್ತು ನಾನು ಕೂದಲು ಬೆಳ್ಳಗಾಗಕತ್ತಾವ ಅಂಥೇಳಿ. ಇದೆಲ್ಲದಕ್ಕೂ ಒಂದು ಸೊಲ್ಯೂಷನ್ ರೀ ಈ ಒಂದು ಮನೆ ಮದ್ದು. ನಾ ಇಲ್ಲಿ ಚಲೋತ್ನಂಗೆ ತೊಳ್ಕೊಂಡು ಎಲ್ಲನೂ ಚಲೋತ್ನಂಗೆ ಕಟ್ ಮಾಡ್ಕೊಂಡು ನೀವು ಕ್ವಾಂಟಿಟಿ ಹೆಚ್ಚು ಕಡಿಮೆ ಇಲ್ಲಿ ಮಾಡ್ಕೊಳ್ಬೋದು. ಸ್ವಲ್ಪ ನಾನು ಜಾಸ್ತಿನೇ ಮಾಡ್ಕೊಂಡು ಇಟ್ಕೊಳತ್ತೀನಿ ಈ ಒಂದು ಮನೆ ಮದ್ದನ್ನು. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಅಲೋವೆರಾ ಏನಪ್ಪ ಇದು ಅಂತ ಅಂತೀರಿ. ಅಲೋವೆರಾ ನಿಮ್ಮ ಕೂದಲನ್ನು ಹುಲ್ಲು ಬೆಳೆಯೋಂಗೆ ಮಾಡುತ್ತೆ ರೀ. ಹುಲ್ಲು ಬೆಳೆದಂಗೆ ಆಗುತ್ತೆ ನಿಮ್ಮ ಕೂದಲೆಲ್ಲ. ಅಷ್ಟೊಂದು ಒಳ್ಳೆಯ ಒಂದು ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು. ಇದನ್ನು ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನೋದು ಅಷ್ಟೇ ಗೊತ್ತಿರೋದಿಲ್ಲ. ಎಲ್ರಿಗೂ ಗೊತ್ತಿರುತ್ತೆ ಅಲೋವೆರಾ ಹೆಂಗೆ ನಮ್ಮ ಕೂದಲಿಗೆ ಒಂದು ರಾಮಬಾಣ ಅಂತ. ಬಟ್ ಅದನ್ನು ಯಾವ ರೀತಿ ಯೂಸ್ ಮಾಡಿದರೆ ನಿಮ್ಮ ಕೂದಲು ದಪ್ಪ ಸಿಲ್ಕಿ ಶೈನಿ ಆಗುತ್ತೆ, ಜೊತೆಗೆ ನಿಮ್ಮ ಕೂದಲು ಹುಲ್ಲು ಬೆಳೆದಂಗೆ ಬೆಳೆಯುತ್ತೆ. ಆಮೇಲೆ ಈ ಒಂದು ಮನೆ ಮದ್ದು ರೀ, ನಿಮ್ಮ ಕೂದಲು ಬರೋದೇ ಇಲ್ಲಪ್ಪ ಅಂಥೇಳಿ ನೀವು ಏನಾದರೂ ಭರವಸೆ ಕಳ್ಕೊಂಡಿದ್ರೆ ಅಲ್ಲಿ ಸಹಿತ ಕೂದಲನ್ನು ಬರೆಸಿ ಕೂದಲನ್ನು ರೀಗ್ರೋತ್ ಮಾಡಿ ನಿಮ್ಮ ಒಂದು ಕನಸನ್ನು ನನಸು ಮಾಡುವಂಥ ಒಂದು ಒಳ್ಳೆ ಮನೆ ಮದ್ದು ಇದು. ನಿಜವಾಗ್ಲೂ ಯೂಸ್ ಮಾಡ್ರೆ ಸಖತ್ತಾಗಿರುತ್ತೆ. ಸೊ ನಾನು ಇಲ್ಲಿ ಏನೇನು ತೊಗೊಂಡೇನೆ ಅಂತ ತೋರಿಸಿದೆ ಇವಾಗ. ಸೊ ನಡೀರಿ. ನಾವಿಲ್ಲಿ ಮೆಂತ್ಯಕಾಳು ಮತ್ತು ಅಕ್ಕಿನ ಹೇಳಿದ್ನೆಲ್ಲ ಏನು ಮಾಡ್ಬೇಕಂತೇಳಿ ನಾನು ರಾತ್ರಿ ಎಲ್ಲ ಮೊದಲನೇ ನೆನೆಸಿಟ್ಕೊಂಡೆ. ನೋಡ್ಬೋದು ನೀವಿಲ್ಲೇ ಎಷ್ಟು ಚಲೋತ್ನಂಗೆ ನೆಂದಾವಂತೇಳಿ. ಆಮೇಲೆ ಇದರಲ್ಲಿ ಇರುವಂಥ ನೀರನ್ನು ಸಹಿತ ನೀವು ಯೂಸ್ ಮಾಡಲೇಬೇಕ್ರಿ, ಒಗಿಬ್ಯಾಡ್ರಿ. ಅದ್ರೊಳಗೆ ಭಾಳ ಅಂದ್ರೆ ಭಾಳ ಒಂದು ಒಳ್ಳೆ ಫಲಿತಾಂಶ ಸಿಗುತ್ತೆ ನಿಮಗೆ ಗೊತ್ತಿರೋದಿಲ್ಲ. ಸೊ ಯೂಸ್ ಮಾಡ್ಕೊಳ್ರಿ. ಇದೇನಪ್ಪ ನೀರಂತ ಈ ಥರ ಎಲ್ಲ ಮಾಡಲಿಕ್ಕೆ ಹೋಗಬೇಡ್ರಿ. ನೀವು ಸಾವಿರಾರು ರೂಪಾಯಿ ಖರ್ಚು ಮಾಡಿದ್ರೆ ನಿಮಗೆ ಇಷ್ಟೊಂದು ಒಳ್ಳೆ ಪ್ಯೂರ್ ಆಗಿರುವಂಥ ಒಂದು ಮನೆ ಮದ್ದು ಸಿಗೋದಿಲ್ಲ ರೀ. ಇದು ಮಾತ್ರ ಗ್ಯಾರಂಟಿ ಹೇಳ್ತೇನೆ ನಾನು. ಸೊ ನಾ ಇಲ್ಲಿ ಇದನ್ನು ಎಲ್ಲನೂ ನೀರೆಲ್ಲ ಸ್ವಲ್ಪ ಸೈಡಿಗೆ ಮಾಡ್ಕೊಂಡು ಅಕ್ಕಿ ಮತ್ತು ಮೆಂತ್ಯಕಾಳನ್ನು ನೆನೆಸಿಟ್ಕೊಂಡು ಅದನ್ನೇ ಇದ್ರೊಳಗೆ ಹಾಕ್ಕೊಳಿಕತ್ತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಲವಂಗ. ಇದೇನಪ್ಪ ಇದೇನು ಮಸಾಲೆ ಮಾಡತ್ತಾರೋ ಏನು ಮಾಡತ್ತಾರೋ ಏನು ತಿಳಿವಲ್ದನ ಆಗ್ತಿರಲ್ಲ. ಸೊ ಇದನ್ನು ಯೂಸ್ ಮಾಡಿದಾಗ ನಿಮಗೆ ಒಂದು ರಿಸಲ್ಟ್ ನೋಡ್ತಿರಲ್ಲ ಅವಾಗ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಲವಂಗ ತೊಗೊಂಡೇನಿ. ಲವಂಗ ಈ ಥರ ಹೂವಿರೋದನ್ನು ಆಲ್ಮೋಸ್ಟ್ ತೊಗೊಳಿಕ್ಕೆ ಪ್ರಯತ್ನ ಮಾಡಿರಿ. ಸೊ ಒಳ್ಳೆಯದಿರುತ್ತೆ. ಇದ್ರೊಳಗೆ ನಮ್ಮ ಕೂದಲಲ್ಲಿ ಅಂದರೆ ನಮ್ಮ ಕೂದಲಿನ ಬುಡ ಏನಿರುತ್ತಲ್ಲ ಅದರಲ್ಲಿ ಇನ್ಫೆಕ್ಷನ್ ಆಗಿದ್ದರೆ ಅದನ್ನು ತಡೆ ಹಿಡಿದು ಇನ್ಫೆಕ್ಷನ್ ಎಲ್ಲ ದೂರ ಮಾಡಿ, ಫಂಗಲ್ ಇನ್ಫೆಕ್ಷನ್ ಅಂತ ಹೇಳ್ತಾ ಅದನ್ನೆಲ್ಲ ದೂರ ಮಾಡಿ ನಮ್ಮ ಕೂದಲಲ್ಲಿರುವಂಥ ಹೊಲಸನ್ನು, ಒಂದು ಬುಡದಲ್ಲಿರುವಂಥ ಹೊಲಸನ್ನು ತೆಗೆದು ಹಾಕಿದಾಗ ಅಲ್ಲಿ ಕೂದಲು ಬರೋಕೆ ಸ್ಟಾರ್ಟ್ ಆಗುತ್ತೆ ರೀ. ಇವಾಗ ನೋಡಿರಿ, ನಾವು ನೀರು ಮೇಲೆಲ್ಲ ನಿಂತು ಬಿಟ್ಟಿರುತ್ತೆ ಹೊಲಸು, ಅದನ್ನು ನಾವು ಸೈಡಿಗೆ ಮಾಡಿದಾಗಷ್ಟೇ ನಮಗೆ ಒಳ್ಳೆಯ ಒಂದು ನೀರು ಸಿಗ್ತಾವೆ. ಆ ಥರ ಇದರ ಒಂದು ಬುಡದಲ್ಲಿರುವಂಥ ಹೊಲಸನ್ನು ಕಿತ್ತು ಹಾಕಿ ಅಲ್ಲಿ ನಮಗೆ ಒಳ್ಳೆಯ ಒಂದು ರಿಸಲ್ಟ್ ಕೊಡುವಂಥ ಕೆಲಸ ಮಾಡುತ್ತೆ. ಅಂದರೆ ನಿಮಗೆ ರೀಗ್ರೋತ್ ಮಾಡುವಂಥ ಕೆಲಸ ಮಾಡುತ್ತೆ ಕೂದಲನ್ನು. ಯಾವಲ್ಲಿ ಪ್ಯಾಚ್ ಆಗಿರುತ್ತಲ್ಲ ಅಲ್ಲಿ ಈ ಮನೆ ಮದ್ದನ್ನು ನೀವು ಯೂಸ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಸೂಪರಾಗಿರುವಂಥ ರಿಸಲ್ಟ್ ಸಿಗುತ್ತೆ. ಇವಾಗ ವೆಡ್ಡಿಂಗ್ ಸೀಸನ್ ಎಲ್ಲ ಸ್ಟಾರ್ಟ್ ಆದವು, ನೀವು ಹೇರ್ ಎಕ್ಸ್ಟೆನ್ಷನ್ ಅದು ಇದು ಏನು ಮಾಡೋ ಅವಶ್ಯಕತೆ ಇಲ್ಲರಿ. ಅಷ್ಟೊಂದು ಒಳ್ಳೆಯ ಒಂದು ಹೋಮ್ ರೆಮಿಡಿ ರೀ ಇದು.
ಸೊ ನಾ ಇಲ್ಲಿ ಅವನ್ನ ಸಹಿತ ಇಲ್ಲಿ ಹಾಕ್ಕೊಂಡು ಚಲೋ ಹೊತ್ನಾಗ ಮಿಕ್ಸಿ ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡ್ಕೊಂಡು ತೊಗೊಂಡು ಬಂದೇನಿ ರೀ. ಅದ್ರೊಳಗೆ ನೀರೆಲ್ಲ ಏನು ಹಾಕಬೇಡ್ರಿ. ಆಮೇಲೆ ಇದು ಹಾಕಿಂದ ಓಡಿ ಹೋಗ್ಬಾಡ್ರಿ, ನಡು ಸ್ಕಿಪ್ ಮಾಡಿ ಇನ್ನೂ ಇದರಲ್ಲಿ ಒಂದೆರಡು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ನಾನು ಅದನ್ನು ನೋಡಲೇಬೇಕು ನೀವು. ಸೊ ನಾ ಇಲ್ಲಿ ಕಬ್ಬಿಣದ ಕಡಾಯಿನ ತೊಗೊಂಡೀನಿ. ನಾ ಭಾಳಷ್ಟು ಪ್ರಿಪೇರೇ ಮಾಡಿ ಇಟ್ಕೊಳತ್ತೀನಿ, ಯಾಕಂದ್ರೆ ನಾನು ನನ್ನ ಮಗಳು ಎಲ್ಲರೂ ಯೂಸ್ ಮಾಡ್ತೀವಿ ರೀ. ಇಲ್ಲಿ ನಾವು ಕಾಶ್ಮೀರದಲ್ಲಿ ಇರೋದ್ರಿಂದ ಇನ್ನೂ ಥಂಡಿ ಜಾಸ್ತಿ ಐತ್ರಿ. ಇನ್ನೂ ಕೊಬ್ಬರಿ ಎಣ್ಣೆ ಸ್ವಲ್ಪ ನಾ ಕರಗಿಸ್ಕೊಂಡು ತೊಗೊಂಡು ಬಂದೀನಿ, ಇನ್ನೂ ಕರಗೇ ಇಲ್ಲರಿ ಅದು. ಸೊ ಅಷ್ಟು ಮಟ್ಟ ಇನ್ನೂ ಸ್ವಲ್ಪ ನಾ ಹಾಕ್ಕೊಂಡು ಬರ್ತೀನಿ. ಇದಿಷ್ಟು ಹಾಕಿ ಸದ್ಯಕ್ಕೆ ನಾ ಇಲ್ಲಿ ಪೇಸ್ಟನ್ನು ಹಾಕ್ಕೊಂಡೇನಿ ಚಲೋ ಹೊತ್ನಾಗೆ ಎಲ್ಲನೂ ಆ ಕೊಬ್ಬರಿ ಎಣ್ಣೆ ಒಳಗೆ. ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಗುಲಾಬಿ ಹೂವು ಅಪರೂಪ ರೀ ಸಿಗೋದು, ಯಾಕಂದ್ರೆ ಥಂಡಿನ ಭಾಳ ಇರ್ತೈತಿ ಪಾಪ, ಅದು ಹೆಂಗೆ ಅರಳಬೇಕು ರೀ. ಸೊ ನಾನು ಸ್ವಲ್ಪ ಒಂದು ಎರಡು ತೊಗೊಂಡು ಬಂದೇ ಇಟ್ಕೊಂಡಿದ್ದೆ, ಸಂಗ್ರಹ ಮಾಡ್ಕೊಂಡಿದ್ದೆ. ಅದನ್ನು ಇಲ್ಲಿ ತೊಗೊಳಕತ್ತೀನಿ. ಈ ಗುಲಾಬಿ ಹೂ ಹಾಕೋದ್ರಿಂದ ನಮ್ಮ ಕೂದಲು ರಿಂಗ್ ಆಗುತ್ತೆ ನೋಡ್ರಿ, ಅಂದ್ರೆ ಕರ್ಲಿ ಹೇರ್ಸ್ ಆ ಥರ ಎಲ್ಲ ಏನು ಆಗೋದಿಲ್ಲ. ಭಾಳ ಸಾಫ್ಟ್ ಕೊಡುತ್ತೆ, ನಿಮಗೆ ಸಾಫ್ಟ್ನೆಸ್ ಆಗುತ್ತೆ. ನಿಮ್ಮ ಕೂದಲು ಸ್ಟ್ರೈಟ್ನಿಂಗ್ ಮಾಡಿಸೋದೆಲ್ಲ ಏನು ಅವಶ್ಯಕತೆನೇ ಇಲ್ಲ. ಅಷ್ಟೊಂದು ಒಳ್ಳೆಯೊಂದು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು ನಮ್ಮ ಕೂದಲಿಗೆ ಇದು. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ರೋಸ್ಮೇರಿ ಲೀವ್ಸ್ ಇದ್ರದ್ದು ಒಂದು ಎಣ್ಣೆ ತೊಗೊಳಕ್ಕೆ ಹೋದ್ರೆ ನಿಮಗೆ ಭಾಳ ತುಟ್ಟಿ ಬೀಳುತ್ತೆ ರೀ. ಸೊ ನಿಮ್ಮಂಥ ಮಧ್ಯಮ ವರ್ಗದವರಿಗೆ ಇದನ್ನೆಲ್ಲ ಪರ್ಚೇಸ್ ಮಾಡೋಕ್ಕಾಗೋಲ್ಲ, ಆದ್ರೂ ಕೂಡ ದುಡ್ಡು ಜಾಸ್ತಿ ಇರುತ್ತೆ ರೀ. ನಾ ಇದನ್ನು ಮೀಶೋ ಒಳಗೆ ಖರೀದಿ ಮಾಡಿದ್ದೆ, ಬೈ ಒನ್ ಗೆಟ್ ಒನ್ ನನಗೆ ಸಿಕ್ಕಿತ್ತಿದೆ. ಸೊ ನೋಡ್ಬೋದು ರೀ, 2 ಬಾಟಲ್ ಒಳಗೆ ಇಷ್ಟೇ ಉಳ್ದೈತಿ. ನನಗೆ ಭಾಳ ಅಂದ್ರೆ ಇಷ್ಟ ರೀ ಇದು ಕರೇನ ರೋಸ್ಮೆರಿ ಲೀವ್ಸ್ನ. ನೀವು ಒಂದು ವೇಳೆ ಹಸಿ ಸಿಕ್ಕರೆ ಯೂಸ್ ಮಾಡಿಕೊಡ್ರಿ, ಇಲ್ಲಪ್ಪ ಅಂತಂದರೆ ಈ ಥರ ಡ್ರೈ ಸಿಗುತ್ತೆ. ಇದ್ರ ಸ್ಮೆಲ್ಲೂ ಅಷ್ಟೇ ಘಮ್ ಅನ್ನತೈತಿ. ನೀವು ಇದನ್ನು ಯೂಸ್ ಮಾಡ್ತಿರಲ್ಲ ತಲೆಗೆ, ವಾವ್ ಸೂಪರು ನಿಜವಾಗ್ಲೂ ರೀ. ನೀವು ₹1000 ಕೊಟ್ಟು ನೀವು ಯೂಸ್ ಮಾಡಿದ್ರೂ ಆ ಥರ ನಿಮಗೆ ಸ್ಮೆಲ್ ಬರ್ತಿರೋದಿಲ್ಲ. ಆಮೇಲೆ ಅಷ್ಟೊಂದು ಸೂಪರಾಗಿ ಸ್ಮೆಲ್, ಆಮೇಲೆ ಅಷ್ಟೊಂದು ಒಳ್ಳೆ ರಿಸಲ್ಟ್ ಕೂಡ ಇರುತ್ತೆ. ಸೊ ನಾ ಇದನ್ನು ಇಲ್ಲಿ 3 ಸ್ಪೂನ್ ಹಾಕೊಂಡೇನಿ ರೀ. ನಾ ಹೇಳಿದೆ ನಿಮಗೆ ಕ್ವಾಂಟಿಟಿ ನೀವು ಹೆಂಗೆ ಮಾಡ್ಕೊಳ್ತೀರಿ ಅದ್ರ ಮೇಲೆ ಹೆಚ್ಚು ಕಡಿಮೆ ಮಾಡ್ಕೊಳ್ರಿ. ಎಲ್ಲನೂ ಹಾಕಿ ಚಲೋ ಹೊತ್ನಾಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ರಿ, ಕೈ ಬಿಡ್ದಂಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ರಿ. ಯಾಕಂದ್ರೆ ಸ್ವಲ್ಪ ಇದು ತಳ ಹಿಡಿಯೋ ಅವಶ್ಯಕತೆ, ಅಂದ್ರೆ ತಳ ಹಿಡಿಯೋ ಒಂದು ಪಾಸಿಬಲ್ ಇರುತ್ತೆ. ಸೊ ಹಾಗಾಗಿ ನಾ ಇನ್ನೂ ಸ್ವಲ್ಪ ಇಲ್ಲಿ ಕೊಬ್ಬರಿ ಎಣ್ಣೆನ ಅಂದ್ರೆ ಕರಗಿಸ್ಕೊಂಡು ತೊಗೊಂಬಂದೇನಿ ರೀ, ಅದನ್ನು ಇನ್ನೂ ಸ್ವಲ್ಪ ಹಾಕ್ಕೊಳತ್ತೀನಿ. ನಾ ಕ್ವಾಂಟಿಟಿ ಜಾಸ್ತಿನೇ ಮಾಡಿ ಇಟ್ಕೊಳತ್ತೀನಿ, ಯಾಕಂದ್ರೆ ನನ್ನ ಫೇವ್ರೇಟ್ ಆಯಿಲ್ ಅಂತ ಹೇಳ್ಬೋದು ಇದನ್ನು. ಸೊ ಎಲ್ಲನೂ ಚಲೋ ಹೊತ್ನಾಗೆ ಸ್ವಲ್ಪ ಕೈ ಬಿಡ್ಲಂಗೆ ಎಲ್ಲನೂ ಅದನ್ನು ಹುರ್ಕೊಳ್ರಿ, ಕುದಿಸ್ಕೊಳ್ರಿ. ನೋಡ್ಬೋದು ಇದ್ರ ಫೈನಲ್ ಒಂದು ರಿಸಲ್ಟ್ ಹೆಂಗೈತೆ ಅಂಥೇಳಿ. ಸೊ ಇದೇನಪ್ಪ ಎಣ್ಣೆನ ಕಾಣಿಸ್ವಲ್ದು ಅಂಥೇಳಿ ಹರಿದ್ರಿ, ಇಲ್ಲರಿ, ಇದೆಲ್ಲ ಇನ್ನೂ ಸ್ವಲ್ಪ ಬ್ಲ್ಯಾಕ್ ಆಯ್ತಂತಂದ್ರೆ ತನ್ನಿಂದ ತಾನೇ ಎಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ, ನೀವೇನು ಹೆದರೋ ಅವಶ್ಯಕತೆ ಇರೋದಿಲ್ಲ. ಈ ಎಣ್ಣೆನ ನೀವು ರಾತ್ರಿ ಮಲ್ಕೊಳ್ಳುವಾಗ ವಾರದಲ್ಲಿ 1 ರಿಂದ 2 ಸರಿ ಯೂಸ್ ಮಾಡಿರಿ ಸಾಕು. ಬೆಳಗ್ಗೆ ಇದು ಮೈಲ್ಡ್ ಶಾಂಪೂವಿಂದ ನೀವು ಇದನ್ನು ಸ್ನಾನ ಮಾಡ್ಬೋದು. ಈ ಆಯಿಲ್ ನಾವು ಪ್ರಿಪೇರ್ ಮಾಡುವಾಗ ಇದನ್ನು ರಾತ್ರಿ ಎಲ್ಲ ಹಿಂಗೆ ಬಿಟ್ಬಿಡ್ರಿ, ಸೂಪರಾಗಿರೋಂಥ ರಿಸಲ್ಟ್ ಸಿಗುತ್ತೆ. ನೀವು ಬಿಳಿ ಕೂದಲಿಗೆ ಡೈ ಖರೀದಿ ಮಾಡೋ ಅವಶ್ಯಕತೆಯೂ ಸಹಿತ ಬರೋದಿಲ್ಲ ರೀ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.